ಇನ್ನೇನು ಕೆಲ ತಿಂಗಳುಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ. ರಾಜಕೀಯ ಪಕ್ಷಗಳು ಕೂಡ ತಯಾರಿ ಆರಂಭಿಸಿವೆ. ಪಕ್ಷಗಳ ವಸ್ತುಸ್ಥಿತಿ, ಸರ್ಕಾರದ ಯೋಜನೆಗಳು, ಅಭ್ಯರ್ಥಿಗಳು, ಜನರ ನಾಡಿಮಿಡಿತ ತಿಳಿಯಲು ಬಿಜೆಪಿ ಮತ್ತು ಕಾಂಗ್ರೆಸ್ ಸಮೀಕ್ಷೆಯ ಮೊರೆ ಹೋಗಿವೆ. ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಿಸಿದ ಪ್ರಕ್ರಿಯೆಗಳು ಕೂಡ ಆರಂಭವಾಗಿದ್ದು, ಗೆಲ್ಲುವ ಕುದುರೆಗಾಗಿ ಹುಡುಕಾಟ ನಡೆದಿದೆ. ಇದರ ನಡುವೆ ಚುನಾವಣೆಗೆ ಸ್ಪರ್ಧಿಸಲು ಉಭಯ ಪಕ್ಷಗಳಿಂದ ಹಾಲಿ ಸಂಸದರು, ಆಕಾಂಕ್ಷಿ ಅಭ್ಯರ್ಥಿಗಳ ಪಟ್ಟಿಯೂ ಕೂಡ ದೊಡ್ಡದಿದೆ. ಅದರಲ್ಲೂ ಮುಂಬರುವ ಲೋಕಸಭೆ ಚುನಾವಣೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಕಾಂಗ್ರೆಸ್, ಬಿಜೆಪಿ ಸೇರಿ ನಾನಾ ರಾಜಕೀಯ ಪಕ್ಷಗಳು ಆಯಾ ಕ್ಷೇತ್ರಗಳಲ್ಲಿ ತಳಮಟ್ಟದಿಂದ ಪಕ್ಷ ಬಲವರ್ಧನೆಗೆ ಮುಂದಾಗಿವೆ. ಇನ್ನೊಂದು ಕಡೆ ರಾಜ್ಯ ಮತ್ತು ಕೇಂದ್ರದಿಂದಲೂ ಕ್ಷೇತ್ರದ ಆಡಳಿತದಲ್ಲಿನ ಚಿತ್ರಣ ತಿಳಿಯಲು, ಮತದಾರರ ಮನದಾಳ, ನಾಡಿಮಿಡಿತ ಅರಿಯಲು ಸಮೀಕ್ಷೆಯ ಮೊರೆ ಹೋಗಿವೆ. ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರುವ ಬಿಜೆಪಿ ಈ ಬಾರಿಯೂ ಕೂಡ ಗದ್ದುಗೆ ಹಿಡಿಯುವ ನಿಟ್ಟಿನಲ್ಲಿ ಈಗಿನಿಂದಲೇ ಚುನಾವಣಾ ಪೂರ್ವ ತಯಾರಿ ಸದ್ದಿಲ್ಲದೆ ಆರಂಭಿಸಿದೆ. ಪ್ರತಿ ಲೋಕಸಭೆ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರವಾರು ಸಮೀಕ್ಷೆಗೆ ಪಕ್ಷ ಮುಂದಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದಿಂದ ಕೈಗೊಂಡ ಬೆಲೆ ಏರಿಕೆ ನಿಯಂತ್ರಣ, ಉದ್ಯೋಗ ಸೃಷ್ಟಿ, ರಾಷ್ಟ್ರೀಯ ಭದ್ರತೆ, ವಿದೇಶಾಂಗ ನೀತಿ, ಶಿಕ್ಷಣ, ಆರೋಗ್ಯ ಸೇರಿ ನಾನಾ ಕ್ಷೇತ್ರಗಳ ಕೆಲಸಗಳ ಮೌಲ್ಯಮಾಪನ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜಿಎಸ್ಟಿ, ಮಹಿಳಾ ಮೀಸಲಾತಿ, ರಾಮ ಮಂದಿರ ನಿರ್ಮಾಣ, ಹೊಸ ಶಿಕ್ಷಣ ನೀತಿ ಕುರಿತ ಯೋಜನೆಗಳು ಬಿಜೆಪಿಯ ಪರ ಮತ ಸೆಳೆಯಬಹುದೇ ಎನ್ನುವ ಕುರಿತು ಸಮೀಕ್ಷೆ ನಡೆಸ್ತಾ ಇದೆ.